ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿಂಚನ, ಭಾಗವಹಿಸುತ್ತಿರುವ ಬಾಲ ಪ್ರತಿಭೆ ಮಡಿಕೇರಿ ಚೇರಂಬಾಣೆಯ ಅಯ್ಯಂಡ ತ್ರಿಶೂಲ್ ಚಂಗಪ್ಪ. ನಮ್ಮೆಲ್ಲ ಪ್ರೀತಿಯ ಮಕ್ಕಳಿಗೆ ಇವತ್ತಿನ ಚಿಣ್ಣರ ಲೋಕ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈಗ ನಿಮ್ಮ ಶಾಲೆನಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಇದೆ? ನಮ್ಗೆ ಕನ್ನಡ ಇದೆ, ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಲಿಟ್ರೇಚರ್, ಕಂಪ್ಯೂಟರ್, ಮ್ಯಾಥ್ಸ್, ಮತ್ತು ವ್ಯಾಲ್ಯೂ ಎಜುಕೇಷನ್, ಮ್ಯೂಸಿಕ್, ಮತ್ತು EVS, ಮತ್ತು ಮತ್ತು ಅಷ್ಟೇನಾ? ಯಾವ ಸಬ್ಜೆಕ್ಟ್ ಇಷ್ಟ? ನಂಗೆ ಕನ್ನಡ ಮತ್ತೆ ವ್ಯಾಲ್ಯೂ ಎಜುಕೇಷನ್ ಇಷ್ಟ. ಮ್ಯೂಸಿಕ್. ವ್ಯಾಲ್ಯೂ ಎಜುಕೇಷನ್ ಅಂದ್ರೆ ಏನು? ನಾವು ವ್ಯಾಲ್ಯೂ ಕಲಿಬೇಕು. ವ್ಯಾಲ್ಯೂ ಕಲಿಬೇಕು. ನಾವು ಇವಾಗ ಜನರಲ್ ನಾಲೆಡ್ಜ್ ಕಲಿತೀವಿ. ನಾಲೆಡ್ಜ್ ಅಂದ್ರೆ ಏನು? ನಾಲೆಡ್ಜ್ ಅಂದರೆ ಗುಡ್ ಥಿಂಗ್ಸ್ ಇದು ಮಾಡೋದು, ಗುಡ್ ಥಿಂಗ್ಸ್ ಕಲಿಬೇಕು, ರೆಸ್ಪೆಕ್ಟ್ ಮಾಡೋದು, ಮತ್ತು ಹೊಡಿಬಾರ್ದು ಫ್ರೆಂಡ್ಸಿಗೆ, ಮತ್ತು ಜಗಳ ಮಾಡಬಾರ್ದು, ಹಂಗೆ. ಕೆಲವು ಮಕ್ಕಳು ಜಗಳ ಮಾಡ್ತಾರಲ್ಲ ಮನೆಯಲ್ಲಿ. ನಾನು ಅಮ್ಮನ ಜೊತೆಗೆ ಮಾಡ್ತೀನಿ. ಮತ್ತೆ ಜಗಳ ಮಾಡಬಾರ್ದು ಅಂತ ಕಲಿತೀನಿ ಅಂತ ಹೇಳ್ತೀರಾ. ಈಗ ನಾನು ಜಗಳ ಮಾಡ್ತೀನಿ ಅಂತೀರಾ? ಯಾವ ವಿಷಯಕ್ಕೆ ಜಗಳ ಮಾಡೋದು? ಏನಾದ್ರು ಅಮ್ಮ ನನ್ನ ಬಿಟ್ಟು ಅಲ್ಲಿಗೆ ಹೋಗಿದ್ರೆ. ನೀನ್ ಮನೇಲಿ ಇರ್ಲಿ ಅಂತ ಹೋಗಿರ್ತಾರಪ್ಪ? ಇಲ್ಲ, ಅಲ್ಲಿ ಗೋವಾಕ್ ಹೋಗಿದ್ದು ನನ್ನನ್ನು ಬಿಟ್ಟು. ಹೌದಾ? ಟೂರ್ ಹೋಗಿದ್ರಾ? ಟೂರ್ಗಲ್ಲ, ಹೌದು, ಬೇಕಂತ ಹೋಗಿದ್ದು, ಆಫೀಸ್ ಟ್ರಿಪ್ಪು ಅಲ್ಲ, ಹಂಗೆ ಹೋದ್ದು. ಆವಾಗ ತ್ರಿಶೂಲ್ ಚೆಂಗಪ್ಪನ್ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ರಾ? ನಾನು ಊರಲ್ಲಿದ್ದೆ. ಮತ್ತೆ ಊರಲ್ಲಿದ್ದವ್ರನ್ನ ಹೇಗೆ ಕರ್ಕೊಂಡು ಹೋಗೋದು? ತಪ್ಪು ಯಾರ್ದು? ನಾನು ಒಂದೊಂದ್ಸಲ ಬೆಂಗಳೂರು ಇರ್ತೀನಿ, ಕರ್ಕೊಂಡು ಹೋಗಲ್ಲ. ಈಗ ಯಾಕೆ ಅಮ್ಮ ಕರ್ಕೊಂಡು ಹೋಗಲ್ಲ ಗೊತ್ತಾ? ಯಾಕೆ? ನೀನು ತುಂಬಾ ಚಿಕ್ಕವನಿದ್ಯಾ. ಬಟ್ ಆದ್ರೆ ನಾನು ಚಿಕ್ಕ 3 years 1 year ಎಲ್ಲ ಹೋಗಿದ್ದೀನಿ. ಇವಾಗ ತುಂಬಾ ಇರುತ್ತಲ್ಲ ಓದೋದು ಬರೆಯೋದೆಲ್ಲ. ಬಟ್ ಅದು ನಾನು ಇಲ್ಲಿ ತ್ರಿಶೂಲ್ ಚೆಂಗಪ್ಪನ್ಗೆ ಡಿಸ್ಟರ್ಬ್ ಆದ್ರೆ ಚೆನ್ನಾಗಿರತ್ತಾ? ಬಟ್ ಆದ್ರೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ವರ್ಕು ನಾನು ಹೋಗ್ತೇನೆ. ಅಮ್ಮನಿಗೂ ಡಿಸ್ಟರ್ಬ್ ಆಗ್ಬಾರ್ದಲ್ವಾ? ಹೌದು, ಅದಕ್ಕೆ ಬಿಟ್ಟು ಹೋಗೋದು. ನಂಗೂ ಡಿಸ್ಟರ್ಬ್ ಆಗ ನಾನು ಬಿಟ್ಟು ಹೋಗ್ತೇನೆ. ಎಲ್ಲಿಗೆ? ಏರೋಪ್ಲೇನ್ ಹೋಗ್ತೇನೆ. ಏರೋಪ್ಲೇನ್ ಹೋಗ್ತೇನೆ, ದೊಡ್ಡವನಾಗ್ಬಿಟ್ಟು. ಅಮ್ಮನ್ ಬಿಟ್ಟು ಹೋಗೋದು ಹೇಗೆ? ಅಮ್ಮ ಮನೆಯಲ್ಲಿಲ್ಲದೆ ನಾನು ಏರೋಪ್ಲೇನ್ ಹೋಗ್ತೇನೆ PGಲಿ. ಅವಾಗ ಅಮ್ಮಂಗೆ ಬೇಜಾರಾಗಲ್ಲ? ಅದೇ ನಂಗೂ ಬೇಜಾರಾಗುತ್ತಾರೆ ಗೋವಾಗೆ ಹೋಗಿದಾಗ. ಈಗ ಗೋವಾಕ್ ಹೋಗ್ಬಿಟ್ಟಿದ್ದಾರೆ, ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ಅದಕ್ಕೆ? ಈಗ ನೀನ್ ಅದನ್ನ ಮರ್ತ್ಕೊಳ್ಬೇಕು. ಹೌದು, ಮಾಡ್ಬೇಕೀಗ ಅಮ್ಮ? ನಾನು ನಾನು ಅದು ಹಳೆ ವಿಷಯ, ನಾನು ಮರ್ತು ಹೋಗ್ತೀನಿ ಅದನ್ನ. ಮರಿಬೇಕಲ್ವಾ? ಮತ್ತೆ ಎಷ್ಟು ದಿನ ಆಗಿದೆ ಆದ್ರೂ ಮರ್ತಿಲ್ವಲ್ಲ, ಯಾಕೆ? ಯಾಕಂದ್ರೆ ಅದಕ್ಕೆ ಏನ್ ಮಾಡೋದು ಹೇಳು? ಅಮ್ಮ ಏನ್ ಮಾಡ್ಬೇಕು? ಅಮ್ಮ ಗೋವಾಗೆ ಹೋಗ್ಬಿಟ್ಟು ಮಜಾ ಮಾಡ್ತಾರೆ, ನೀರಿಲ್ಲಲ್ಲ. ನಿನ್ನನ್ನು ಬಿಟ್ಟು ಅಮ್ಮ ಗೋವಾಕ್ ಹೋಗ್ಬಿಟ್ಟಿದ್ರಾ? ಈಗ ಏನ್ ಮಾಡ್ಬೇಕು ಅದಕ್ಕೆ? ನಂಗೆ ಗೊತ್ತಿಲ್ಲ. ಅಮ್ಮನ ಜೊತೆಗೆ ತುಂಬಾ ಬೇಸರ ಆಗ್ಬಿಟ್ಟಿದೆ, ಈಗ ಅಳು ಕೂಡ ಬರ್ತಾ ಇದೆ. ನಂಗೆ ಇಲ್ಲ, ನಂಗಲ್ಲ, ನಂಗೆ ಬರ್ತಿಲ್ಲ. ಬೇಜಾರಾಗಿದೆಯಲ್ಲ?
ನಿಮ್ಗೆ ಬರ್ತಿದೆ ಹಾ? ನಿಮ್ಗೆ ನಿನ್ನ ನೋಡಿದ್ರೆ ಬೇಜಾರಾಗ್ತಾ ಇದೆ, ದುಃಖ ಆಗ್ತಾ ಇದೆ, ಅಳು ಬರ್ತಿದೆ. ಇಲ್ಲ ಎಷ್ಟು ನೊಂದ್ಕೊಂಡ್ಬಿಟ್ಟಿದ್ಯಾ, ಅಮ್ಮ ನನ್ನನ್ನು ಬಿಟ್ಟು ಗೋವಾಕ್ ಹೋಗ್ಬಿಟ್ಟಿದ್ರಲ್ಲ ಅಂತ. ಅವ ನನ್ನ ಬಿಟ್ಟು ಹೋಗಿದ್ದಾರೆ. ಮತ್ತೆ ನಾನು ಬಿಟ್ಟು ಹೋಗ್ತೀನಿ ಅಂತ ಇದ್ದೀಯಾ? ಇಲ್ಲ ಹಾ? ಇಲ್ಲ ನಾನು ಏರೋಪ್ಲೇನ್ ಅಲ್ಲಿ ಹೋಗ್ಬಿಡ್ತೀನಿ ಅಂತ. ಇಲ್ಲ ಹ್ಮ್ ಇಲ್ಲ ಅಮ್ಮಂಗ್ ಬೇಜಾರಾಗಲ್ಲ? ನಾನು ಅಮ್ಮನ ಕರ್ಕೊಂಡು ಹೋಗ್ತೀನಿ ಒಂದೊಂದ್ಸಲಿ. ಹೌದಲ್ವಾ? ಈಗ ಅಮ್ಮ ನಿನ್ನನ್ನ ಬಿಟ್ಟು ಗೋವಾಕ್ ಹೋದ್ರು ಅಂತ ಹೇಳಿದ್ಯಾ. ಈಗ ಮತ್ತೆ ಗೋವಾಕ್ ಕರ್ಕೊಂಡು ಹೋದ್ರೆ ಖುಷಿ ಆಗ್ತೀಯಾ? ಆ, ಅಮ್ಮ ಅಮ್ಮ ಕರ್ಕೊಂಡು ಹೋಗಿದ್ರೆ ಖುಷಿ ನಂಗೆ. ಈಗ ರೇಡಿಯೋ ಕೇಳ್ತಾ ಇದಾರೆ ಅಮ್ಮ. ಆ. ಏನ್ ಅಮ್ಮ ಅಮ್ಮ ಹತ್ರ ರೇಡಿಯೋ ಇಲ್ಲ, ಇದಾರೆ. ಹಾ ಈಗ ಕೇಳ್ತಾ ಇದಾರೆ. ಮೊಬೈಲ್ ನಲ್ಲೂ ಕೂಡ ಬರುತ್ತೆ. ಗೂಗಲ್ ಸರ್ಚ್ ಮಾಡಿದ್ರೆ 103.1 ಅಂತ ಒತ್ತಿದ್ರೆ ರೇಡಿಯೋ ಕೇಳಬಹುದು. ಮಡಿಕೇರಿ ಆಕಾಶವಾಣಿ ಕೇಳ್ತಾ ಇದ್ದಾರೆ ಅಮ್ಮ. ಏನ್ ಹೇಳಕ್ ಇಷ್ಟಪಡ್ತೀರಿ ಅಮ್ಮನಿಗೆ? ನಂಗೆ ತುಂಬಾ ಇಷ್ಟ ಅಮ್ಮನ. ಬಟ್ ಆದ್ರೆ ಏನಾದ್ರು ನನ್ನ ಬಿಟ್ಟಾಗಿದ್ರೆ ನಂಗೆ ಇಷ್ಟ ಇಲ್ಲ ಅಮ್ಮನ. ಈಗ ಏನ್ ಹೇಳ್ತೀಯ ಅದಕ್ಕೆ? ಅಮ್ಮನಿಗೆ ಮೀಟಿಂಗ್ ಇರುತ್ತೆ, ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಹೋಗ್ತಾ ಇರ್ತಾರಪ್ಪ ಪ್ರತಿ ಬಾರಿನೂ. ಬಟ್ ಆದ್ರೆ ಈಗ ನಾನು ಬರ್ತೀನಿ ಅಂತ ನೀನ್ ಹಠ ಬಟ್ ಆದ್ರೆ ಆಫೀಸ್ ಟ್ರಿಪ್ ಅಂದ್ರೆ ಏನೋ ಮೀಟಿಂಗ್ ಇದ್ರೆ ಏನ್ ಮಾಡಲ್ಲ. ಬಟ್ ಆದ್ರೆ ಮಜಾ ಮಾಡಕ್ ಹೋಗಿದ್ದಾರೆ. ಅವ್ರಿಗೂ ಬೇಜಾರಾಗಿರುತ್ತೆ, ದಿನ ಆಫೀಸ್ ಕೆಲಸ ಮಾಡಿ ಮಾಡಿ ಬೇಸರ ಆಗಿರುತ್ತೆ. ಅವ್ರದೊಂದು ಟೀಮ್ ಇರುತ್ತೆ, ಅವ್ರ ಜೊತೆ ಹೋಗಿರ್ತಾರಪ್ಪ. ಆದ್ರೆ ನಂಗೂ ಆಲ್ವೇಸ್ ಸ್ಕೂಲ್ಗೆ ಹೋಗ್ಬೇಕಲ್ಲ. ಈಗ ನಿಮ್ಮಲ್ಲೂ ಟ್ರಿಪ್ ಅಂತ ಇಡ್ತಾರಲ್ವಾ? ಟ್ರಿಪ್ ನಮ್ಗೆ ಎಲ್ಲಿಗೂ ಕರ್ಕೊಂಡೋಗಿಲ್ಲ, ನಾವು ಕರ್ಕೊಂಡು ಹೋಗ್ಬೇಕು. ನಾನು LKG ಇದ್ದಾಗ ICIC ಬ್ಯಾಂಕ್ ಕರ್ಕೊಂಡೋಗಿದ್ದಾರೆ ಅಷ್ಟೇ. ಈಗ ನೀನು ದೊಡ್ಡವನಾಗಿದ್ದೀಯಲ್ವಾ, ಈಗ ಖಂಡಿತ ಕರ್ಕೊಂಡು ಹೋಗ್ತಾರೆ ಅಮ್ಮ. ಈಗ ನೀನು ಅರ್ಥ ಮಾಡ್ಕೊಳ್ತೀಯಲ್ವಾ ಯಾವ್ಯಾವ ಪ್ಲೇಸಲ್ಲಿ ಏನೆಲ್ಲ ಇದೆ. ಹೌದು, ಜನರಲ್ ನಾಲೆಡ್ಜ್ ಎಲ್ಲ ತಿಳ್ಕೊಬಹುದು ಅಂತ ಈಗಷ್ಟೇ ಗೊತ್ತಾಗಿದೆ. ಹಾಗಾಗಿ ಈಗ ಅಮ್ಮ ಕರ್ಕೊಂಡು ಹೋಗ್ತಾರೆ ಇನ್ ಮುಂದೆ ಟ್ರಿಪ್ಗೆ. ಎಜುಕೇಶನ್ ಪರ್ಪಸ್ಗೆ ಕರ್ಕೊಂಡು ಹೋಗ್ತಾರೆ. ಹೌದು ಅಲ್ವಾ? ಹಾಗಾಗಿ ಬೇಸರ ಮಾಡ್ಕೊಳ್ಬಾರ್ದು ತ್ರಿಶೂಲ್ ಅಲ್ವಾ? ಈಗ ಬೆಂಗಳೂರಲ್ಲಿ ಏನೆಲ್ಲ ನೋಡಿದೀರಾ? ಯಾವ ಊರ್ ಇಷ್ಟ? ಬೆಂಗಳೂರು ಇಷ್ಟನಾ ಕೊಡಗು ಇಷ್ಟನಾ? ನಂಗೆ ಕೊಡಗು ಇಷ್ಟ. ಯಾಕೆ? ಯಾಕಂದ್ರೆ ಅಲ್ಲಿ ನಮ್ಮ ವಿಲೇಜ್ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಲ್ಲ, ಅಜ್ಜ ಇದ್ದಾರೆ, ಅದಕ್ಕೆ. ಅಜ್ಜಿ ಅಜ್ಜ ಇದ್ದಾರೆ ಅಂತ ಕೊಡಗು ಇಷ್ಟ. ಅದು ಒಂದಕ್ಕೆ ಮಾತ್ರ ಇಷ್ಟನಾ ಕೊಡಗು? ನಂಗೆ ಕೊಡಗು ಇಷ್ಟ, ಮತ್ತೆ ಮಡಿಕೇರಿ ಇಷ್ಟ, ಮರಗೋಡು ಇಷ್ಟ, ಎಲ್ಲ ಪ್ಲೇಸಸ್ ಇಷ್ಟ ನಂಗೆ. ಏನಿದೆ ಸ್ಪೆಷಲ್ ಕೊಡಗಲ್ಲಿ? ಕೂರ್ಗಲ್ಲಿ ಇದಿದೆ, ಏನಿದೆ? ಪ್ಲೇಸಸ್ ಇದೆ ತುಂಬಾ. ಪ್ಲೇಸಸ್ ವಂಡ್ರೆಲ ಅಲ್ಲ, ವಾಟರ್ ಫಾಲ್ ಇದೆ, ಟೆಂಪಲ್ ಇರುತ್ತೆ, ತುಂಬಾ ಇರುತ್ತೆ. ಅಲ್ಲ ಈಗ ಇರುತ್ತೆ, ಅದು ನೋಡಕ್ ಹೋಗ್ಬೇಕಲ್ವಾ? ನಾನು ನೋಡಕ್ ಹೋಗ್ತೀನಿ. ಈಗ ತ್ರಿಶೂಲ್ ಕೊಡಗಲ್ಲಿ ಎಷ್ಟೊಂದು ಪ್ಲೇಸಸ್ ಇದೆ ಅಂತ ಹೇಳ್ತಾ ಇದೆ. ತುಂಬಾ ಪ್ಲೇಸಸ್ ಇದೆ. ಬಟ್ ಆದ್ರೆ ಟೈಮ್ ಇತ್ತಿಲ್ಲ ಅಂದ್ರೆ ಹೋಗಲ್ಲ, ಟೈಮ್ ಇದ್ರೆ ಜನ ಯಾರು ನೋಡಕ್ ಹೋಗಲ್ವಲ್ಲ. ಇಲ್ಲಿ ಎಲ್ಲ ಹೊರಗಿನಿಂದ ಬರ್ತಾರೆ, ಇಲ್ಲಿ ಅವ್ರು ಯಾಕೆ ಹೋಗಲ್ಲ? ಯಾಕಂದ್ರೆ ಕೆಲಸ ಇರುತ್ತೆ. ಬಟ್ ಏನಾದ್ರು ಕೆಲಸ ಇದೆ ಅಂದ್ರೆ ಹೋಗ್ತದೆ. ಹೌದಲ್ಲ? ಏನ್ ಕೆಲಸ ಇರ್ಬೇಕು? ಆಫೀಸ್ ಕೆಲಸ, ಎಲ್ಲ ಕೆಲಸ. ಈಗ ಪ್ಲೇಸ್ ನೋಡ್ಲಿಕ್ಕೆ ಆಫೀಸ್ ಕೆಲಸ ಇರ್ಬೇಕಾ? ಹೌದು. ಈಗ ಹಬ್ಬಿ ಫಾಲ್ಸ್ ಇದೆ. ಈಗ ನಮಗ್ ಕೆಲಸ ಇದ್ರೆ ಮಾತ್ರ ಹೋಗ್ಬೇಕಾ? ಹೌದು. ಸುಮ್ನೆ ನೋಡಂಗಿಲ್ವಾ? ಸುಮ್ಮನೆ ಏನಾದ್ರು ಆಫೀಸ್ ವರ್ಕ್ ಇದ್ರೆ ಹೋಗ್ಬೋದು. ಅಲ್ಲೆಲ್ಲಿರುತ್ತೆ ಆಫೀಸ್ ವರ್ಕ್? ಅಲ್ಲಿ ಆಫೀಸ್ ವರ್ಕ್ ಅಲ್ಲ, ಟ್ರಿಪ್, ಆಫೀಸ್ ಟ್ರಿಪ್. ಹೌದಲ್ವಾ? ನಮ್ಗೆ ನೋಡ್ಬೇಕು ಅಂತ ಆಸಕ್ತಿ ಇಟ್ಕೊಳ್ಬೇಕು, ಆಸಕ್ತಿ ಹುಟ್ಟಬೇಕು ಮನ್ಸಲ್ಲಿ, ಆಸೆ ಆಗುತ್ತೆ. ಆಗ ನಾವು ಪ್ಲೇಸಸ್ ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತಲ್ವಾ? ಈಗ ಚಾಕ್ಲೇಟ್ ಕವರ್ಸ್ ಎಲ್ಲ ಎಲ್ಲಿ ಹಾಕ್ತೀರಿ ನೀವು? ಡಸ್ಟ್ಬಿನ್. ಕೆಲವರು ಹೊರಗಡೆ ಬಿಸಾಕ್ ಬಿಡ್ತಾರಲ್ಲ,
ಆಗ ಅವರು ಬ್ಯಾಡ್ ಬುದ್ಧಿ ಮಾಡ್ತಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ಅವರು ಯಾರು ಹಾಕಿದರೆ ಅವ್ರ ಪೇರೆಂಟ್ಸ್ ಬೈಬೇಕು. ಅವ್ರ ಪೇರೆಂಟ್ಸ್ ಇಲ್ಲಾಂದ್ರೆ ಚಾಕ್ಲೇಟ್ ರ್ಯಾಪರ್ಸ್ನ ತೆಗೆದು ಮನೆಗೆ ಹೋಗಿ ಡಸ್ಟ್ಬಿನ್ಗೆ ಹಾಕ್ಬೇಕು. ಯಾಕೆ ಡಸ್ಟ್ಬಿನ್ಗೆ ಹಾಕಬೇಕು? ಯಾಕಂದ್ರೆ ನಮ್ದು ಊರೆಲ್ಲ ನಮ್ದು ಇಂಡಿಯಾ ಬ್ಯೂಟಿಫುಲ್ ಆಗಲಿ ಅಂತ. ಎಲ್ಲರೂ ಫಾಲೋ ಮಾಡ್ಬೇಕಲ್ವಾ? ಹೌದು. ಫಾಲೋ ಮಾಡಲ್ಲ. ಈಗ ನಮ್ಮ ಕೊಡಗಿಗೆ ತುಂಬಾ ಪ್ರವಾಸಿಗರು ಬರ್ತಾರೆ, ಟೂರಿಸ್ಟ್. ಅಲ್ಲಲ್ಲೇ ಚಾಕ್ಲೇಟ್ ಕವರ್ಸ್ ಹಾಕ್ತಾರೆ, ಬಾಟ್ಲ್ ಬಿಸಾಕ್ತಾರೆ. ಆಗ ಅವ್ರು ಹಾಕಿದ್ರೆ ಅವ್ರ ಅಪ್ಪ ಅಮ್ಮ ಬೈಬೇಕು. ದೊಡ್ಡವರೇ ಹಾಕ್ತಾರೆ. ದೊಡ್ಡವ್ರು ಹಾಕಿದ್ರೆ ಡಸ್ಟ್ಬಿನ್ ಗಾರ್ಬೇಜ್ ಕಲೆಕ್ಟರ್ ಬಂದು ಕಲೆಕ್ಟ್ ಮಾಡ್ತಾರೆ. ಅದು ತಪ್ಪ ಸರಿನಾ? ಸರಿ. ಆ ಡಸ್ಟ್ಬಿನ್ ಹೊರಗಡೆ ಹಾಕೋದು ಸರಿ ಇಲ್ಲ, ಮನೆ ಒಳಗೆ ಹಾಕ್ಬೇಕು ಡಸ್ಟ್ಬಿನ್ ಬಾಕ್ಸ್ಗೆ. ಈಗ ರಸ್ತೆಯಲ್ಲಿ ಬಿಸಾಕ್ಬಿಡ್ತಾರೆ. ಕಾರಲ್ಲಿ ಹೋಗ್ತಾ ಇರ್ತಾರೆ, ಬಾಳೆಹಣ್ಣಿನ ಸಿಪ್ಪೆ ಬಿಸಾಡ್ಬಿಡ್ತಾರೆ. ಏನಾಗುತ್ತೆ ಅದರಿಂದ? ಯಾವ್ದಾದ್ರು ಡಸ್ಟ್ಬಿನ್ ಕಲೆಕ್ಟರ್ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಬೇಕು. ಇಲ್ಲಾಂದ್ರೆ ವ್ಯಾನ್ ಅಂಕಲ್ ಬೈಯಲ್ಲ, ಇಲ್ಲಾಂದ್ರೆ ಅಮ್ಮ ನೋಡ್ತಾರೆ ಯಾಕೆ ಹಿಂಗೆ ನಿಮ್ ಬನಾನ ಆಪಲ್ಲಿ ಅಂತ. ಕಾಲಿಟ್ರೆ ಏನಾಗುತ್ತೆ? ಅದು ಮೇಲೆ ಕಾಲಿಟ್ರೆ ಏನಾಗುತ್ತೆ? ಅಲ್ಲಿ ಸ್ಲಿಪ್ ಆಗ್ತೀವಿ. ಹೌದು, ಸ್ಲಿಪ್ ಆದ್ರೆ ನೋವಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಚಾಕ್ಲೇಟ್ ರ್ಯಾಪರ್ಸ್ ಎಲ್ಲ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕು. ಈಗ ಅದೇ ಹೇಳ್ತಾ ಇರೋದು. ನಮ್ಮ ಮಕ್ಳು ಏನ್ ಹೇಳ್ತಾ ಇದಾರೆ ಗೊತ್ತಾ? ತ್ರಿಶೂಲ್, ಈಗ ನಮ್ಮ ಕೊಡಗಲ್ಲಿ ಬೇಕಾದಷ್ಟು ಟೂರಿಸ್ಟ್ ಬರ್ತಾರೆ, ಎಲ್ಲ ರಸ್ತೆಯಲ್ಲಿ ಬಿಸಾಡ್ಬಿಡ್ತಾರೆ. ಏನ್ ಮಾಡೋದು ಅಂತ ಯೋಚನೆ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನೀನೇನು ಹೇಳ್ತೀಯಾ? ಏನ್ ಸಜೆಸ್ಟ್ ಮಾಡ್ತೀರಾ ನೀವು? ಬೇರೆ ಬಿಸಾಕಿದ್ರೆ ನಾವು ತಂದ್ಬಿಟ್ಟು ಯಾರು ಗುಡ್ಡವರು ಅವ್ರು ತಂದ್ಬಿಟ್ಟು ಇದು ಮಾಡಬೇಕು. ಏನ್ ಮಾಡಬೇಕು? ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕು. ಈಗ ಬಿಸಾಡೋರ್ಗೆ ಏನು ಹೇಳ್ತೀರಾ? ಬಿಸಾಡೋರಿಗೆ ಅವರು ಬ್ಯಾಡ್ ಬುದ್ಧಿ ಮಾಡ್ತಿದ್ದಾರೆ. ಏನು ಹೇಳೋದವ್ರಿಗೆ ಏನು ಹೇಳ್ತೀರಾ? ಆಗ ಅವರು ಬ್ಯಾಡ್ ಬಾಯ್ ಅಂತ. ಹಾಗೆಲ್ಲ ಬಿಸಾಕಿದ್ರೆ ಯಾರ್ಯಾರು ಬಿದ್ಬಿಡ್ತಾರೆ. ಅದಕ್ಕೆ ತೆಗೆದು ಇಂಡಿಯಾ ಬ್ಯೂಟಿಫುಲ್ ಆಗಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೆ ಗಾರ್ಬೇಜ್ನ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೇಕು. ಕಾಪಾಡಬೇಕಲ್ವಾ ನಾವು? ನಮಗೆ ಜವಾಬ್ದಾರಿ ಇದೆ. ನಮ್ಮದು ಹೊಣೆ. ಗಲೀಜ್ ಮಾಡಬಾರ್ದು, ರಸ್ತೆ ಉಗುಳ್ಬಾರ್ದು. ಕೆಲವರು ಉಗುಳ್ತಾರೆ ಗೊತ್ತಾ? ನಾನು ಚಿಕ್ಕವನಿದ್ದಾಗ 1 year ಇದ್ದಾಗ ಬರೀ ಇಂಗ್ಲಿಷ್, ಕನ್ನಡ ಮಾತಾಡ್ತಿರ್ತಿಲ್ಲ. ಅದಕ್ಕೆ ಅಮ್ಮ ಹೇಳ್ಕೊಟ್ರು ಕನ್ನಡ. ದೊಡ್ಡವನಾಗ್ಬಿಟ್ಟು 4 years ಆಗ್ಬಿಟ್ಟು ಅಮ್ಮ ಏನು ಹೇಳ್ಕೊಡ್ತಾರೆ? ಅಮ್ಮ ಕನ್ನಡ ಹೇಳ್ಕೊಡ್ತಾರೆ. ಬುದ್ಧಿ ಏನು ಹೇಳ್ಕೊಡ್ತಾರೆ ಅಮ್ಮ? ಬುದ್ಧಿ ನಾವು ಬ್ಯಾಡ್ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ನಿಮ್ಮ ಟೀಚರ್ಸ್ ಅಲ್ಲಿ ಯಾವ ಟೀಚರ್ ಇಷ್ಟ? ನಂಗೆ ದೀಪಾ ಮ್ಯಾಮ್ ಮತ್ತೆ ಗಣಿತ ಮ್ಯಾಮ್ ಇಷ್ಟ. ಗಣಿತ ಮ್ಯಾಮ್ ಹೆಸರೇನು? ಗಣಿತ ಮ್ಯಾಮ್ ಹೆಸರೇನು? ಮ್ಯಾಮ್ ಹೆಸರು ಗಣಿತ. ಹೌದಾ? ದೀಪಾ ಮ್ಯಾಮ್ ಸರಿ, ಗಣಿತ ಮ್ಯಾಮ್ ಹೆಸರು ಗಣಿತ. ಗಣಿತ ಅಂತನಾ? ಬಟ್ ಆದ್ರೆ ಅವ್ರು ಕೂಗ್ ಮಾಡ್ತಾ ಇರ್ತಾರೆ. ಕೊಡವ ಮಾತಾಡ್ತಾರಾ? ಕೊಡವ ಭಾಷೆ. ಯಾಕಿಷ್ಟ ಮಿಸ್ಸು? ಯಾಕಂದ್ರೆ ಅವರು ಒಳ್ಳೆ ಥಿಂಗ್ಸ್ ಹೇಳ್ಕೊಡ್ತಾರೆ. ಎಲ್ಲ ಟೀಚರ್ಸು ಒಳ್ಳೇದು ಹೇಳ್ಕೊಡ್ತಾರೆ. ಬಟ್ ದೀಪಾ ಮ್ಯಾಮ್ ಯಾಕಿಷ್ಟ? ಗಣಿತ ಮ್ಯಾಮ್ ಯಾಕಿಷ್ಟ? ಯಾಕಂದ್ರೆ ಅವರು ನನ್ನನ್ನ ಲೀಡರ್ ಮಾಡ್ತಾರೆ. ಹೌದಾ? ಲೀಡರ್ ಅಂದ್ರೇನು?
ಲೀಡರ್ ಅಂದ್ರೆ ನಾವು ಮೈಂಡ್ ಮಾಡಬೇಕು. ಏನ್ ಮಾಡ್ತೀರಿ ನೀವು ಲೀಡರ್ ಆಗಿ? ಮೈಂಡ್ ಮಾಡಬೇಕು ಕ್ಲಾಸ್ನ. ಹೇಗೆ? ನಾವು ಏನಾದರೂ ನಾಯ್ಸ್ ಮಾಡಿದ್ರೆ ಅಟೆನ್ಷನ್ ಪ್ಲೀಸ್ ಅಂತೀರಾ? ಅಟೆನ್ಷನ್ ಅದು ಅವ್ರದ್ದು ಹೆಸರು ಬರಿಬೇಕು. ಹೆಸರು ಬರೆದ್ಬಿಟ್ರೆ ಮ್ಯಾಮ್ ಕೊಡಬೇಕು, ಆಗ ಮ್ಯಾಮ್ ಬೈತಾರೆ. ಹೌದಾ? ಹಾ ಆದ್ರೆ ಹಾ ಲೀಡರ್ ಅಂದ್ರೆ ಹಾ. ಅವ್ರಿಗೆ ಹೇಳ್ಬೋದಲ್ವಾ ಗಲಾಟೆ ಮಾಡಿ? ಬಟ್ ಆದ್ರೆ ಒಂದ್ಸಲಿ ತುಂಬಾ ಒನ್ ಟೈಮ್ ಮಾಡಿದ್ರೆ ಬರೆಯಲ್ಲ. 3 times 2 times ಎಲ್ಲ ಮಾಡಿದ್ರೆ ಬರೀತೀವಿ. ಗಲಾಟೆ ಮಾಡಬಾರ್ದಾ ಮಕ್ಕಳು? ಹೌದು ಹೌದು. ಅಲ್ಲ, ಗಲಾಟೆ ಮಾಡಬಾರ್ದಾ ಮಕ್ಕಳು? ಆಹಾ. ಅವ್ರಿಗೆ ಖುಷಿ ಅಂತೆ ಗಲಾಟೆ ಮಾಡಕ್ಕೆ. ಆಗ ಅವ್ರ ಮನೇಲಿ ಮಾಡ್ಬೋದು. ಮನೇಲಿ ಶಾಲೆನಲ್ಲಿ ಫ್ರೆಂಡ್ಸ್ ಇರ್ತಾರೆ ಅಂತ ಟೀಚರ್ಸ್ ಬರೋವರೆಗೆ ಮಾತಾಡ್ತಾರಪ್ಪ. ನಮ್ಮ ಕ್ಲಾಸ್ನ ಹಂಗೇನೆ. ನೀವು ಮಾತಾಡ್ತೀರಲ್ವಾ? ಹೌದು. ಏನ್ ಮಾತಾಡ್ತೀರಾ? ನಾವು ಕ್ಲಾಸದ ಬಗ್ಗೆ ಮಾತಾಡ್ಬೋದು. ಏನಂದ್ರೆ ನೋಟ್ಸ್ ಕೆಳಗಿವಿ ನೋಟ್ಸ್ ಅಂತ. ಆದ್ರೆ ಬೇರೆ ವಿಷಯ ಎಲ್ಲ ಮಾತಾಡ್ಬಾರ್ದು. ಬೇರೆ ವಿಷಯ ಅಂದ್ರೆ ಲೆಟ್ಸ್ ಪ್ಲೇ ಕ್ರಿಕೆಟ್ ಅಟ್ ಹೋಮ್ ಅಂತ. ಹಂಗೆ. ಅದು ಬೇರೆ ವಿಷಯನಾ? ಸ್ಪೋರ್ಟ್ಸ್ ವಿಷಯ ಮಾತಾಡಬಾರ್ದು. ಸ್ಪೋರ್ಟ್ಸ್ ಮಾತಾಡ್ಬೋದು. ಸ್ಕೂಲ್ದು ಫುಲ್ ಥಿಂಗ್ಸ್ ಮಾತಾಡ್ಬೋದು. ಸ್ಕೂಲ್ಗೆ ಸಂಬಂಧಪಟ್ಟಂತೆ ಮಾತಾಡ್ಬೋದು. ಉಳಿದಂತೆ ಯಾವುದು ಮಾತಾಡ್ಕೂಡ್ದು ಅಂತ ಅಲ್ವಾ? ಆದ್ರೆ ಕೆಲವು ಮಕ್ಕಳು ಅಮ್ಮ ಹೊಡೆದಿದ್ದನ್ನು ಮಾತಾಡ್ಕೊತಾ ಇರ್ತಾರೆ. ಬಟ್ ಅದು ಮಾತಾಡುವ ಜೊತೆ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಹೇಳ್ಬಿಡ್ತಾರೆ, ನನಗೆ ಯಾಕೋ ಹೊಟ್ಟೆ ತುಂಬಾ ಹಸುವಾಗ್ತಾ ಇದೆ ಅಂತ. ಮ್ಯಾಮ್ಗೆ ಅದು ಹೇಳ್ಬೋದು. ಅದೇ ವಾಶ್ರೂಮ್ಗೆಲ್ಲ ಹೋಗಿದ್ರೆ ಅರ್ಜೆಂಟ್ ಎಲ್ಲ ಹೇಳ್ತಾರೆ ಹೋಗಕ್ಕೆ. ಹೌದಲ್ಲ? ನಿಮ್ಮ ಮನೇಲಿ ಪ್ರಾಣಿ ಸಾಕಿದೀರಾ? ಇಲ್ಲ, ನಾವ್ದು ಬರೀ ನಮ್ಮ ಅಜ್ಜಿ ಮನೇಲಿ ಅದ್ರಲ್ಲಿ ನಾಯಿ ಇದೆ, ಕೋಳಿ ಇದೆ. ಹೆಸರೇನು? ನಾಯಿದ ಹೆಸರು ಬೂಟು, ಹೆಣ್ಣೆ ಹೆಸರು ಗೊತ್ತಿಲ್ಲ. ಮತ್ತೆ ಒಂದು ಕ್ಯಾಟ್ ಇದೆ, ಕಿಟ್ಟೆ, ಅದ್ರದ್ದು ಹೆಸರು. 2 ಬೆಕ್ಕು ಸತ್ತೋಯ್ತು, ಮತ್ತೆ ಒಂದು ನಾಯಿ ಸತ್ತೋಯ್ತು. ಅದಕ್ಕೆ ಸತ್ತೋಯ್ತು ನಂಗೆ ಗೊತ್ತಿಲ್ಲ. ಅದ್ರದ್ದು ಹೆಸರು ನೈನಿ ಮತ್ತೆ ಪಾಂಡು. ಮತ್ತೆ ನಾಯಿದ ಹೆಸರು ಜೂಲಿ. 3 ಸತ್ತೋಗ್ಬಿಡ್ತಾ? ಅದು ಜೂಲಿ ನಾಯಿ, ಮತ್ತೆ 2 ಬೆಕ್ಕು. ನಿನ್ ಜೊತೆ ಆಟ ಆಡ್ತಿದ್ವಾ? ಅದ್ರ ಒಂದು ನೈನಿ ಒನ್ ಟೈಮ್ ನನ್ನ ಸ್ಕ್ರಾಚ್ ಮಾಡಿದ್ರು ಮುಖ. ಮತ್ತೆ ಸ್ವಲ್ಪ ದಿನ ಆಗ್ಬಿಟ್ಟು ಸತ್ತೋಯ್ತು. ಏನ್ ಅನ್ನಿಸ್ತು? ನಂಗೆ ಬೇಜಾರಾಯ್ತು. ಆದ್ರೆ ಇನ್ನೂ ಆನಿಮಲ್ಸ್ ಇದೆ, ಆಗ ನಂಗೆ ಇಷ್ಟ ಆಯ್ತು. ಹಸುನು ಇದೆಯಾ? ಹಸು ಇಲ್ಲ. ಇನ್ನು ಏನೆಲ್ಲ ಆಟ ಆಡ್ತೀರಿ ನೀವು ಅಜ್ಜಿ ಮನೆಗೆ ಬಂದಾಗ? ನಾವು ನಾಯಿ ನನ್ನ ಲಿಕ್ ಮಾಡುತ್ತೆ. ಹೌದಾ? ಕೈನಲ್ಲಿ ಆಟ ಆಡ್ತೀವಿ. ಬಿಸ್ಕೆಟ್ ಎಲ್ಲ ಕೊಟ್ಟಿದ್ರೆ ಜಂಪ್ ಮಾಡುತ್ತೆ. ಮತ್ತೆ ಬಾಲಾಟ ಎಲ್ಲ ಆಡ್ತೀರಾ? ಬಾಲ್ ಆಟ ಆಡುತ್ತೀವಿ. ಆದ್ರೆ ಬಾಲ್ ಇಲ್ಲ ಅಂದ್ರೆ ಆಟ ಆಡಲ್ಲ. ನೀವು ಆಕಾಶವಾಣಿ ಕೇಳ್ತೀರಾ ಪ್ರೋಗ್ರಾಮ್ಸ್? ಅಜ್ಜಿ ಮನೆಯಲ್ಲಿ ಏನೆಲ್ಲ ಕೇಳ್ತೀರಾ? ಎಲ್ಲ ಕೇಳ್ತೀರಿ. ಸ್ವಲ್ಪ ಎಲ್ಲ ಕೇಳಲ್ಲ. ನಾನು ಬೆಂಗಳೂರಿದಾಗ ಅಮ್ಮ ಫೋನ್ ನೋಡಲ್ಲ ಅಷ್ಟೊಂದು. ಆಗ ರಜಾದಲ್ಲಿ ನೋಡ್ತಾರೆ. ನೀವು ನೋಡ್ತೀರಾ ಫೋನ್? ನಾನು ನೋಡ್ತೀನಿ. ಗೇಮ್ ನೋಡ್ತೀರಾ? ಟಿವಿನೂ ನೋಡ್ತೀನಿ. ಏನ್ ನೋಡ್ತೀರಾ? ಕಾರ್ಟೂನ್ ನೋಡ್ತೀನಿ, ಮತ್ತೆ ಫೋನಲ್ಲಿ ಗೇಮ್ ಆಡ್ತೀನಿ. ಗೇಮ್ ಆಡಬಾರ್ದಲ್ವಾ? ಟಿವಿನೂ ಕೂಡ ನೋಡಬಾರ್ದಲ್ವಾ? ಆದ್ರೆ ನಂಗೆ ಇಷ್ಟ. ನೀನೇನು ಹೇಳಿದ್ದು ಶಾಲೆಯಲ್ಲಿ ಹೇಳ್ಕೊಡ್ತಾರೆ, ಬ್ಯಾಡ್ ಥಿಂಗ್ಸ್ ಎಲ್ಲ ಕಲ್ತ್ಕೊಳ್ಬಾರ್ದು ಅಂತ. ಹೌದು ಅಲ್ವಾ? ಹೌದು. ಟಿವಿ ನೋಡೋದು ಬ್ಯಾಡ್, ಮೊಬೈಲ್ ಅಲ್ಲಿ ಗೇಮ್ ಆಡೋದು ಬ್ಯಾಡ್. ಆದ್ರೂ ಕೂಡ ತ್ರಿಶೂಲ್ ಆಡ್ತಿದ್ದಾನೆ. ಯಾಕೆ ಆಡ್ತಾನೆ ಅವನು? ಯಾಕಂದ್ರೆ ನಂಗೆ ಬೋರ್ ಆಗುತ್ತೆ. ಬೋರ್ ಅಂದ್ರೇನು? ಬೋರ್ ಅಂದ್ರೆ ಯಾರು ಇಲ್ದಲ್ಲ ಆಟ ಆಡಕ್ಕೆ. ಆಟ ಆಡ್ಬೇಕಾ ಯಾರು ಇಲ್ಲದಾಗ? ಪುಸ್ತಕ ಇರುತ್ತಲ್ವಾ ಜೊತೆಯಲ್ಲಿ? ಪುಸ್ತಕ, ಪೆನ್ ಇರುತ್ತೆ, ಪುಸ್ತಕ ಇರುತ್ತೆ, ಪೆನ್ಸಿಲ್ ಇರುತ್ತೆ. ಫ್ರೆಂಡ್ಸ್ ಇದ್ರೆ ಆಡ್ಬೋದು. ಚಿತ್ರಕಲೆ ಎಲ್ಲ ಬಿಡ್ಸಲ್ಲ?
ನಾನು ಚಿತ್ರ ಬೋರ್ ಆಗಿದ್ರೆ ಸ್ವಲ್ಪ ಬಿಡಿಸ್ತೀನಿ. ಏನ್ ಚಿತ್ರ ಬಿಡಿಸ್ತೀರಾ? ಹನುಮಾನ್ ಬಿಡಿಸ್ತೀನಿ ಮತ್ತೆ ಬೇರೆಲ್ಲ ಬಿಡಿಸ್ತೀನಿ. ನೇಚರ್ ಹೌಸ್ ಎಲ್ಲ ಬಿಡಿಸ್ತೀನಿ, ಗಾರ್ಡನ್ ಬಿಡಿಸ್ತೀನಿ. ಬೋರ್ ಆದಾಗ ಅದೆಲ್ಲ ಬಿಡಿಸ್ಬೋದಲ್ವಾ ಚಿತ್ರ? ಯಾಕೆ ಆಡ್ಬೇಕು? ಯಾಕಂದ್ರೆ ನಂಗೆ ಇಷ್ಟ. ನಂಗೆ ಎವ್ರಿ ಟೈಮ್ ಬರೀ ಡ್ರಾಯಿಂಗ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೆ ಬೇಸರ ಆಗ್ಬಿಡತ್ತಾ, ಬೋರ್ ಆಗ್ಬಿಡತ್ತಾ? ಕಾರ್ಟೂನ್ ಇಂದ ಏನ್ ಕಲಿತೀರಾ ನೀವು? ನಾವು ಕಲಿಯಲ್ಲ, ನೋಡ್ತೀವಿ. ಅದನ್ನ ನೋಡಿ ಏನ್ ಕಲಿತೀರಾ? ನಾವು ಒಳ್ಳೇದ್ ನೋಡ್ಬೋದು. ಏನ್ ಒಳ್ಳೇದಿದೆ ಅದ್ರಲ್ಲಿ ಕಾರ್ಟೂನ್ ನಲ್ಲಿ? ನಾವು ಕಾರ್ಟೂನ್ ನಲ್ಲಿ ನಾವು ಒಳ್ಳೇದಲ್ಲ, ಬೇರೆ ಒಳ್ಳೇದು ಎಲ್ಲ ಸ್ಟೋರಿ. ಈಗ ಶಾಲೆಗೆ ಹೋಗ್ತೀರಾ, ಮಾರಲ್ ಸ್ಟೋರಿ ಹೇಳ್ಕೊಡ್ತಾರೆ, ಸ್ಟೋರಿ ಹೇಳ್ಕೊಡ್ತಾರೆ. ಟಿವಿ ಸ್ಟೋರಿ ನೋಡ್ಬೋದು. ನೋವಾಗುತ್ತಲ್ಲ, ಒಳ್ಳೇದು ನೋಡ್ಬೋದು. ಒಳ್ಳೇದು ಸ್ವಲ್ಪ ಅಷ್ಟೇ ನೋಡ್ತೀನಿ ನಾನು ಫೋನು ಟಿವಿ. ಎವ್ರಿ ಟೈಮ್ ನೋಡಲ್ಲ. ಅಪ್ಪ ಬೈಯಲ್ಲ. ನಾನು ಗ್ಯಾಪ್ ಎಲ್ಲ ತಗೊತೀನಿ. ಗ್ಯಾಪಲ್ಲಿ ಏನು ಮಾಡ್ತೀರಿ? ಊಟ ಮಾಡಾಗ ತಗೊತೀನಿ. ಊಟ ಮಾಡುವಾಗ ಟಿವಿ ನೋಡಲ್ಲ? ನಾನು ಊಟ ಆದ ತಕ್ಷಣ ಮತ್ತೆ ರಿಮೋಟ್ ತಗೊಂಡ್ಬಿಡೋದಾ? ಬರೀ ಅಪ್ಪ ಬಂದಿದ್ರೆ ವೀಕೆಂಡ್ಸ್ ನೋಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಈಗ ಸಂಡೇ ಸಾಟರ್ಡೆ ಹೇಗೆ ಕಳಿತೀರಾ ಪ್ರತಿ ವಾರ? ನಾವು ಎವ್ರಿ ಸ್ಯಾಟರ್ಡೆ ಸಂಡೇ ಅಲ್ಲ, ಎವ್ರಿ ವೀಕೆಂಡ್ ಅಲ್ಲ. ಒನ್ ವೀಕೆಂಡ್ ಆಗ್ಬಿಟ್ಟು ಇನ್ನೊಂದು ವೀಕೆಂಡ್ ಇದಲ್ಲ, ಮತ್ತೆ ಇನ್ನೊಂದು ವೀಕೆಂಡ್ ಅಪ್ಪ ಬರ್ತದೆ. ನಂಗೆ ಗೇಮ್ಸ್ ಇಷ್ಟ. ಈಗ ಇಂಟ್ರೆಸ್ಟ್ ಹೊಟ್ಟೋಗುತ್ತಲ್ಲ ಓದೋದ್ರ ಮೇಲೆ. ನಾನು ಓದ್ಬಿಟ್ಟು ನೋಡೋದು. ಓದ್ಬಿಟ್ಟು ನೋಡಿದ್ರೆ ಡಿಸ್ಟರ್ಬ್ ಆಗಲ್ಲ. ಈಗ ಹೋಮ್ ವರ್ಕ್ಸ್ ಎಲ್ಲ ಕೊಡ್ತಾರಲ್ವಾ? ಹೌದು. ಯಾರು ಇರ್ತಾರೆ ಜೊತೆನಲ್ಲಿ? ಅಮ್ಮ ಇರ್ತಾರೆ. ಏನೋ ನಂಗೆ ಗೊತ್ತಾಗಿಲ್ಲ ಅಂದ್ರೆ ಅಮ್ಮ ಬರ್ತಾರೆ. ಇವಾಗ ಏನ್ ಗೊತ್ತಾಗಲ್ಲ? ಏನ್ ಗೊತ್ತಾಗಲ್ಲ, ಸ್ವಲ್ಪ ಕ್ವಶನ್ಸ್ ಗೊತ್ತಾಗಲ್ಲ. ಈಗ ಅಲ್ಲಿ ಪಾಠ ಮಾಡಿರೋದೇ ತಾನೇ ಕೊಡೋದು ನಿಮ್ಗೆ? ಬೇರೆಲ್ಲ ಕೊಡ್ತಾರೆ. ಈಗ ನಿಮ್ಮ ಪುಸ್ತಕದಲ್ಲಿ ಏನಿದೆ ಅದಷ್ಟೇ ತಾನೇ ಕೊಡೋದು? ಅದು ಬಿಟ್ಟು ಬೇರೆ ಏನ್ ಕೊಡ್ತಾರೆ? ಬೇರೆ ಸ್ವಲ್ಪ ಕಷ್ಟ ಎಲ್ಲ ಕೊಡ್ತಾರೆ ಮಕ್ಕಳು. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ? ಥರ್ಡ್ ಸ್ಟ್ಯಾಂಡರ್ಡ್ ಕೊಡ್ತಾರಾ ನಿಮ್ಗೆ? ಇಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ದೇ ಕೊಡೋದಲ್ವಾ? ಆದ್ರೂ ಯಾಕೆ ಕಷ್ಟ ಅಂತೀರಾ? ಯಾಕಂದ್ರೆ ಅದು ಸ್ವಲ್ಪ ಕಷ್ಟ ಕ್ವಶನ್ಸ್ ಇರುತ್ತೆ. ಅಲ್ಲಿ ಪಾಠ ಮಾಡ್ತಾರಲ್ಲ ಅವಾಗ ಕೇಳಲ್ವಾ ಗಮನ ಇಟ್ಟು? ಗಮನ ಅಂದ್ರೇನು? ಗಮನ ಅಂದ್ರೆ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಇನ್ನೊಂದ್ಸಲ ಹೇಳಲ್ಲ. ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ನೀವು ಗಮನ ಇಟ್ಟು ಕೇಳ್ತೀರಾ ಅಲ್ವಾ ಇಂಟ್ರೆಸ್ಟ್ ಇಂದ? ಹೌದು. ಮತ್ತೆ ಯಾಕೆ ಗೊತ್ತಾಗಲ್ಲ ಅಂತ ಹೇಳಿ? ಯಾಕಂದ್ರೆ ನಾನು ರಾತ್ರಿ ನಂಗೆ ಮರ್ತು ಹೋಗ್ಬಿಡತ್ತಾ? ಯಾಕೆ ಮರ್ತು ಹೋಗುತ್ತೆ? ಯಾಕಂದ್ರೆ ನಾನು ಟಿವಿ ನೋಡಿರ್ತೀನಿ, ಅದಕ್ಕೆ ಮರ್ತು ಹೋಗ್ಬಿಡುತ್ತೆ. ಇವತ್ತಿಂದ ಟಿವಿ ನೋಡ್ತೀರಾ? ಜಾಸ್ತಿ ನೋಡ್ತೀರಾ ಕಡಿಮೆ ನೋಡ್ತೀರಾ? ನಾನು ಕಡಿಮೆ ನೋಡ್ತೀನಿ. ನಾನು ಅಜ್ಜಿ ಮನೆಯಲ್ಲೆಲ್ಲ ಟಿವಿ ಬರಲ್ಲ, ಆಗ ನಾನು ನೋಡಲ್ಲ. ಟಿವಿ ಮಾಡ್ತೀರಿ ಅಜ್ಜಿ ಮನೆಯಲ್ಲಿ? ನಾವು ಆಡ್ತೀವಿ, ಏನಾದ್ರು ಅನಿಮಲ್ಸ್ ಇದ್ರೆ ಆಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಬೋರಿಂಗ್ ಆಗಿದ್ರೆ ನೋಡ್ತೀವಿ. ಟಿವಿ ಇರ್ಬೇಕೋ ಬೇಡವೋ ನಿಮ್ಮ ಮನೆಯಲ್ಲಿ? ಇರ್ಬೇಕು. ಈಗ ಇವತ್ತಿಂದ ಟಿವಿ ತೆಗ್ಸ್ಬಿಡೋಣ ಅಂತ? ಇಲ್ಲ, ಮೊಬೈಲು ಬೇಡ, ಟಿವಿನೂ ಇಲ್ಲ. ಮತ್ತೆ ಅಜ್ಜಿ ತಾತನ ಮನೇಲಿ ಇಲ್ಲ, ಹಾಗಾಗಿ ನಾನು ಆಟ ಆಡ್ತೀನಿ ಅಂತ ಅಂದ್ಮೇಲೆ ಅಪ್ಪ ಅಮ್ಮನ ಮನೇಲೂ ಇರಬಾರ್ದು? ಇಲ್ಲ. ನೋಡ್ಬೇಕಾ ಟಿವಿ? ಹೌದು. ಈಗ ನಿಮ್ ಮಿಸ್ ಕೇಳ್ತಾ ಇದ್ದಾರೆ, ತ್ರಿಶೂಲ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂತ ಬೇಜಾರಾಗ್ಬಿಟ್ಟಿದೆ ಅವ್ರಿಗೆ. ಇಂಜಿನಿಯರ್ ಆಗ್ಬೇಕು ಅಂತ ಹೇಳುವಾಗ ನೋಡ್ಬೇಕು ನಮ್ಮ ತ್ರಿಶೂಲ್ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ನೀವು? ಆಗ ನಾನು ಹೇಳ್ತೀನಿ, ನಂಗೆ ಯಾಕಂದ್ರೆ ಬೋರ್ ಆಗುತ್ತೆ. ಅದಕ್ಕೆ ನೋಡ್ತೀನಿ ಅಂತೀರಾ? ಆದ್ರೆ ಅವ್ರಿಗೆ ಬೇಜಾರಂತೆ, ನಿಮ್ ಮಿಸ್ಗೆ ಬೇಜಾರಂತೆ. ತ್ರಿಶೂಲ್ ಟಿವಿ ನೋಡೋದು, ಗೇಮ್ ಆಡೋದು ಇಷ್ಟ ಇಲ್ಲ ಅಂತೆ ಅವ್ರಿಗೆ. ಹೌದು. ಏನ್ ಮಾಡೋದೀಗ? ಅದಕ್ಕೆ ಟಿವಿನ ಇವಾಗ ರಿಮೂವ್ ಮಾಡಿಸ್ಬಿಡೋಣ? ಇಲ್ಲ. ಬೇಕಾ? ಮೊಬೈಲು ಬೇಕು.
ನೋಡ್ಬಾರ್ದು ಅಂತ ಹೇಳಿದ್ರು ಬೇಕು ಅಂತ ಹಠ ಮಾಡೋದು ಸರಿನಾ? ಬರೀ ವೀಕೆಂಡ್ ಅಷ್ಟೇ. ಹಾಗಿದ್ರೆ ಶಾಲೆನಲ್ಲಿ ಯಾಕೆ ಹೇಳ್ಕೊಡ್ಬೇಕು ಅವರು? ಟಿವಿ ನೋಡ್ಬೇಡ, ಮೊಬೈಲ್ ನೋಡ್ಬೇಡ ಅಂತ ಯಾಕೆ ಹೇಳ್ಕೊಡ್ಬೇಕು ಅವರು? ಯಾಕಂದ್ರೆ ವ್ಯಾಲ್ಯೂ ಎಜುಕೇಶನ್ ಅಂತ ಹೇಳಿದ್ರಿ ಅಲ್ವಾ, ಹೌದು ಅದ್ರಲ್ಲಿ ಹೇಳ್ತಾರಲ್ಲ ಅವರು ಬ್ಯಾಡ್ ಥಿಂಗ್ಸ್ ಎಲ್ಲ ಬೇಡ ಅಂತ ಹೇಳ್ತಾರೆ. ಹೌದು ಚೆನ್ನಾಗಿ ಓದಿ, ಚೆನ್ನಾಗಿ ಬರೆಯಿರಿ, ಚೆನ್ನಾಗಿ ಚಿತ್ರಕಲೆ ಬಿಡಿಸಿ, ಚೆನ್ನಾಗಿ ಆಟ ಆಡಿ, ಹೌದು ಮತ್ತೆ ಚೆನ್ನಾಗಿ ಊಟ ಮಾಡಿ, ನೀರ್ ಕುಡೀರಿ, ನಿದ್ದೆ ಮಾಡಿ ಅಂತ ಹೇಳ್ತಾರೆ. ಹೌದು. ನೀವೇನ್ ಮಾಡ್ತೀರಾ? ನಾನು ರಜದಲ್ಲ ನಾನು ಲೇಟಾಗಿ ಮಲ್ಕೊಂತೇನೆ. ರಜಲ್ಲಿ ಎಷ್ಟು ಹೊತ್ತಿಗೆ? ನಾನು 11 o'clock ಮಲ್ಕೊಂತೀನಿ. ಆದರೆ ಸ್ಕೂಲ್ ಇದ್ದಾಗ ನಾನು 9:30 10 o'clock ಎಲ್ಲ ಮಲ್ಕೊಂತೀನಿ. ಬೆಳಗ್ಗೆ 6 o'clock ಹೇಳ್ಬೇಕು. ಏನೋ ನಾನು ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಅಮ್ಮ 5 o'clock ಕೇಳಿಸ್ತಾರೆ, ತುಂಬಾ ಇದ್ರೆ 4 o'clock. ಈಗ ಕೆಲವು ಮಕ್ಕಳಿಗೆ ತುಂಬಾ ನಿದ್ದೆ, ಹೋಮ್ವರ್ಕ್ಸು ಬೇಡ, ತಿಂಡಿನೂ ಬೇಡ, ಸ್ನಾನನೂ ಬೇಡ, ನಾನು ನಿದ್ದೆ ಮಾಡ್ಬೇಕು ಅಂತ ಮಾಡ್ತಾರೆ. ಏನ್ ಮಾಡೋದು ಅಂತ ಮಕ್ಕಳಿಗೆ? ಆಗ ಮಕ್ಕಳಿಗೆ ಅಮ್ಮ ನಾವು ಮಧ್ಯಾಹ್ನ ಎಲ್ಲ ಮಲ್ಕೊಳ್ಬೋದು, ರೆಸ್ಟ್ ಇದ್ರೆ ಮಲ್ಕೊಳ್ಬೋದು, ಮತ್ತೆ ಅಮ್ಮ ಕರಿಬೇಕು. ಅಮ್ಮಂದೇ ಕೆಲಸ ಅಂತೀರಾ? ಅಮ್ಮನ ಕೆಲಸ ಅಲ್ಲ. ಯಾರ ಕೆಲಸ ಅದು? ನಂದು. ಈಗ ನಿದ್ದೆ ಮಾಡ್ಬಿಡ್ತೀರಲ್ಲ ನೀವು. ಬಟ್ ಅದ ಅಮ್ಮ ಹೇಳ್ಸ್ಬೇಕು. ಅಮ್ಮನಿಗೆ ಕೊಟ್ಬಿಡ್ತೀರಾ ಕೆಲಸ? ಯಾಕಂದ್ರೆ ನಾವು ಎದ್ದಳಕ್ಕಾಗಲ್ಲ. ಯಾಕಂದ್ರೆ ನಂಗೆ ನಿದ್ದೆ. ನಾಳೆ ಶಾಲೆಗೆ ಹೋಗ್ಬೇಕು ಬೆಳಗ್ಗೆ ಅಂತ ನಿಮ್ಗೆ ಪ್ರಜ್ಞೆ ಇರ್ಬೇಕಲ್ವಾ? ಹೌದು. ಎದ್ದೇಳಿಸ್ಬೇಕು. ಅಮ್ಮನಿಗೆ ಯಾಕೆ ಕೆಲಸ ಕೊಡೋದು? ಅಮ್ಮ ಬೆಳಗ್ಗೆ ಎಳಿಸ್ಬೇಕು. ಅಮ್ಮ ಏನೆಲ್ಲ ಕೆಲಸ ಮಾಡ್ತಾರೆ ಹೇಳಿ? ಅಮ್ಮ ಆಫೀಸ್ಗೆ ಹೋಗ್ತಾರೆ, ಊಟ ಮಾಡಿಸ್ತಾರೆ, ಮತ್ತೆ ಅಡಿಗೆ ಯಾರು ಮಾಡ್ತಾರೆ? ಅಡಿಗೆ ಅಮ್ಮ. ಪಾತ್ರೆ ಯಾರು ತೊಳಿತಾರೆ? ಅಮ್ಮ. ಬಟ್ಟೆ ಯಾರು? ಅಮ್ಮ. ಆಮೇಲೆ ಮನೆ ಕಸ ಯಾರು? ಅಮ್ಮ. ಮನೆ ಒರೆಸೋದು ಯಾರು? ಅಮ್ಮ. ಸ್ವಚ್ಛ ಮಾಡೋದು ಅಮ್ಮ. ನೀವು ಅಲ್ಲಿ ಇಲ್ಲಿ ಎಲ್ಲ ಚೆಲ್ಬಿಟ್ಟಿರ್ತೀರಲ್ಲ, ಅಮ್ಮ. ಅಮ್ಮ. ನಾವು ಮಾಡಿಸ್ತೇವೆ. ಇಷ್ಟೊಂದು ಕೆಲಸ ಮಾಡುವಾಗ ಅಮ್ಮ ನಾನು ನಿದ್ದೆ ಮಾಡ್ತೀನಿ, ಎದ್ದೇಳಿಸ್ಬೇಕು, ಅದು ಅಮ್ಮನ ಕೆಲಸ ಅಂತ ಹೇಳ್ಬಿಟ್ರೆ ಹೇಗೆ? ಅಮ್ಮ ಎದ್ದೇಳಿಸ್ಬೇಕು. ಯಾಕಂದ್ರೆ ನಂಗೆ ನಿದ್ದೆ ಆಗ್ಬಿಡುತ್ತೆ, ಮತ್ತೆ ನಾವು ಹೇಳಕ್ಕಾಗಲ್ಲ. ಅದಕ್ಕೆ ಅಮ್ಮನೇ ಎದ್ದೇಳಿಸ್ಬೇಕು, ಅಮ್ಮನೇ ಶಾಲೆಗೆ ಕಳಿಸ್ಬೇಕು ರೆಡಿ ಮಾಡಿ. ಅಮ್ಮ ಕೆಲಸ ಅಲ್ಲ, ವ್ಯಾನ್ ಬರುತ್ತೆ ನಮಗೆ. ಕಳ್ಳ ಮಕ್ಕಳಿಗೆ ಅಮ್ಮನೇ ಬರ್ಬೇಕು. ನಿಮ್ಗೆ ವ್ಯಾನ್ ಅಲ್ಲಿ ಹೋಗ್ತೀರಿ, ನಿಮ್ಗೆ ವ್ಯಾನ್ ಮಾಡಿದಾರಲ್ವಾ? ವ್ಯಾನ್ ಅಲ್ಲಿ ಯಾರೆಲ್ಲ ಬರ್ತಾರೆ? ಫ್ರೆಂಡ್ಸ್ ಬರ್ತಾರೆ. ಯಾರು ಬರೋದು? ನಿತೇಶ್ ಬರ್ತಾನೆ, ಅನ್ವಯ್ ಬರ್ತಾನೆ. ಏನ್ ಮಾತಾಡ್ಕೊಳ್ತೀರಿ? ನಾವು ಆಡ್ತೇವೆ ವ್ಯಾನಲ್ಲಿ. ವ್ಯಾನ್ ಅಲ್ಲಿ ಆಟ ಆಡ್ತೀರಾ? ಹಾಡು ಹೇಳ್ತೀರಾ? ಹಾಡು ಇಲ್ಲಲ್ಲ, ನಾವು ಆಟ ಆಡ್ತೇವೆ. ರಾಕ್ ಪೇಪರ್ಸ್ ಇದೆ, ಪೆನ್ ಫೈಟ್ ಎಲ್ಲ. ಅಷ್ಟು ಸಮಯ ಇರುತ್ತಾ ನಿಮ್ಗೆ? ಹೌದು, ಅಷ್ಟೊಂದು ಸಮಯ ಇರುತ್ತೆ ಆಟ ಆಡೋಷ್ಟು. ಮತ್ತೆ ಬುಕ್ಸ್ ಎಲ್ಲ ಏನ್ ಮಾಡ್ತೀರಿ? ಬುಕ್ಸ್ ಎಲ್ಲ ಬ್ಯಾಗ್ ಇಲ್ಲ, ಲಂಚ್ ಬ್ಯಾಗ್ಸ್ ಇರುತ್ತೆ. ಲಂಚ್ ಬ್ಯಾಗ್ ನಾವು ಇಟ್ಕೊಳ್ಬೇಕು. ಅದು ನಾವು ಏನೆಲ್ಲ ಕಾಣಿಸುತ್ತೆ ನೀವು ವ್ಯಾನ್ ಅಲ್ಲಿ ಹೋಗುವಾಗ? ಎಲ್ಲ ಕಾಣಿಸುತ್ತೆ. ಏನು? ಬಿಲ್ಡಿಂಗ್ಸ್, ಶಾಪ್, ಸೈಕಲ್ ಶಾಪ್ ಎಲ್ಲ. ಕೊಡಗಲ್ಲಿ ನಾನು ವ್ಯಾನಲ್ಲಿ ಹೋಗಿ ಇಲ್ಲ. ಈಗ ನಡ್ಕೊಂಡ್ ಬಂದ್ರಲ್ಲ, ಏನ್ ಕಾಣಿಸ್ತು? ನಂಗೆ ಆಕಾಶವಾಣಿ ಕಾಣಿಸ್ತು. ನಮ್ಮೆಲ್ಲ ಮುದ್ದು ಮಕ್ಕಳಿಗೆ, ಪೋಷಕರಿಗೆ ನಮಸ್ಕಾರ, ಶುಭ ಸಮಯ. ಸಿಂಚನ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಮಡಿಕೇರಿ ಚೇರಂಬಾಣೆಯ ಬಾಲಪ್ರತಿಭೆ ಅಯ್ಯಂಡ ತ್ರಿಶೂಲ್ ಚೆಂಗಪ್ಪನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕೊನೆಯ ಭಾಗವನ್ನು ಆಲಿಸಿದಿರಿ. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಚಿಣ್ಣರ ಲೋಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.